ನಮಸ್ತೆ ಜೆಪ್ಟಾನ್ಸ್. ಜೆಪ್ಟೋನಲ್ಲಿನ ನಿಮ್ಮ ಹೊಸ ಪ್ರಯಾಣದ ಪ್ರಾರಂಭಕ್ಕೆ ಸಹಾಯ ಮಾಡಲು ನಾವು ಉತ್ಸುಕರಾಗಿದ್ದೇವೆ. ಈಗ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದುವೇ ನಿಮ್ಮ ಗಳಿಕೆಗಳು. ಇದನ್ನು ಪೇಔಟ್ಸ್ ಎನ್ನುತ್ತಾರೆ. ನಿಮ್ಮ ಪೇಔಟ್ಸ್ ಗಳನ್ನು ಪ್ರತಿ ಬುಧವಾರ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಹಾಗೂ ಇದರ ಮೊತ್ತ ನಿಮ್ಮ ರೇಟ್ ಕಾರ್ಡ್ ನ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ರೇಟ್ ಕಾರ್ಡ್ ಅನ್ನು ನೀವು ಜೆಪ್ಟೋ ಆಪ್ ನ ಅರ್ನಿಂಗ್ ಸೆಕ್ಷನ್ ನಲ್ಲಿ ಕಾಣಬಹುದು. ಇಲ್ಲಿ ನೀವು ನಿಮಗೆ ಲಭ್ಯವಿರುವ ಸರ್ಜಸ್ ಅನ್ನು ಕಾಣಬಹುದು. ಮೊದಲ ಸರ್ಜ್ ಮಾರ್ನಿಂಗ್ ಅಂದರೆ ಬೆಳಗಿನ ಸರ್ಜ್ ಆಗಿರುತ್ತದೆ ಹಾಗೂ ಎರಡನೆಯದು ಈವ್ನಿಂಗ್ ಅಂದರೆ ಸಂಜೆಯ ಸರ್ಜ್ ಆಗಿರುತ್ತದೆ. ನಿಮ್ಮ ತಿಳುವಳಿಕೆಗಾಗಿ ಪ್ರತಿ ಸರ್ಜಿನ ಡೇಟ್ ಹಾಗೂ ಟೈಮ್ ಅನ್ನು ಮೆನ್ಷನ್ ಮಾಡಲಾಗಿರುತ್ತದೆ. ಉದಾಹರಣೆಗೆ, ನೀವು 10 ಆರ್ಡರ್ಸ್ ಗಳನ್ನು ಡೆಲಿವರ್ ಮಾಡಿದ್ದಲ್ಲಿ ಒಂದು ಎಕ್ಸ್ಟ್ರಾ ಇನ್ಸೆಂಟಿವ್ ಅನ್ನು ಪಡೆಯುತ್ತೀರಾ. ನಿಮ್ಮ ನಿಖರವಾದ ಇನ್ಸೆಂಟಿವ್ ಮೊತ್ತವನ್ನು ತಿಳಿಯಲು ನಿಮ್ಮ ಆಪ್ ಅನ್ನು ಚೆಕ್ ಮಾಡಿ. ಈಗ ನಿಮ್ಮ ಗಳಿಕೆಗಳನ್ನು ಹೇಗೆ ನಿಮ್ಮ ರೇಟ್ ಕಾರ್ಡಿನ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ನಿಮ್ಮ ಒಟ್ಟು ಪೇಔಟ್ಗಳನ್ನು 3 ಭಾಗಗಳ ಮೇಲೆ ಆಧರಿಸಲಾಗಿದೆ: ಟ್ರಿಪ್ ಪೇ, ಡೈಲಿ ಸರ್ಜಸ್, ವೀಕ್ಲಿ ಸರ್ಜಸ್. ಇದರ ಮೊದಲ ಭಾಗವೇ ಟ್ರಿಪ್ ಪೇ. ಟ್ರಿಪ್ ಪೇ ಎಂದರೆ ನೀವು ಪ್ರತಿ ಆರ್ಡರ್ ಮೇಲೆ ಗಳಿಸುವ ಹಣ. ಇದು ಜೆಪ್ಟೋ ಸ್ಟೋರ್ನಿಂದ ಕಸ್ಟಮರ್ ಲೊಕೇಶನ್ ವರೆಗೆ ಇರುವ ದೂರದ ಮೇಲೆ ಆಧರಿಸಿರುತ್ತದೆ. ನೀವು ಪ್ರಯಾಣಿಸುವ ದೂರವು ಹೆಚ್ಚಾದಂತೆ ನಿಮ್ಮ ಟ್ರಿಪ್ ಪೇ ಕೂಡ ಹೆಚ್ಚಾಗುತ್ತದೆ. 1 ಕಿಲೋಮೀಟರ್ ಒಳಗಿನ ಕಡಿಮೆ ದೂರದ ಆರ್ಡರ್ಗಳಿಗೆ ನಿಮಗೆ ನಿಗದಿತ ಮೊತ್ತದ ಆಧಾರದಂತೆ ಪೇಮೆಂಟ್ ನೀಡಲಾಗುತ್ತದೆ. ಇದರ ಎರಡನೆಯ ಭಾಗವೇ ಡೈಲಿ ಸರ್ಜಸ್. ಸರ್ಜಸ್ ಎಂದರೆ ಒಂದು ದಿನದ ಪೀಕ್ ಸ್ಲಾಟ್ಸ್ ನಲ್ಲಿ ನೀವು ನಿರಂತರವಾಗಿ ಆರ್ಡರ್ಗಳನ್ನು ಡೆಲಿವರ್ ಮಾಡುವಲ್ಲಿ ಯಶಸ್ವಿಯಾದರೆ ನಿಮಗೆ ಸಿಗುವ ಇನ್ಸೆಂಟಿವ್. ಮಂಡೆಯಿಂದ ಪ್ರಾರಂಭಿಸಿ ಸಂಡೆಯವರೆಗೆ ಒಂದು ದಿನದಲ್ಲಿ ನೀವು ಮಾಡುವ ಸ್ಲಾಟ್ಸ್ ಹಾಗೂ ಆರ್ಡರ್ಗಳ ಸಂಖ್ಯೆಯನ್ನು ಆಧರಿಸಿ ಹಲವು ರೀತಿಯ ಸರ್ಜಸ್ ಗಳನ್ನು ವಿಶೇಷ ರಿವಾರ್ಡ್ಸ್ ಗಳೊಂದಿಗೆ ಪರಿಚಯಿಸಲಾಗಿದೆ. ಸಂಡೇ ವಾರದ ಇತರೆ ವಾರಗಳಿಗೆ ಹೋಲಿಸಿದರೆ ಹೆಚ್ಚು ಸರ್ಜಸ್ ಅನ್ನು ಹೊಂದಿರುತ್ತದೆ. ಈ ಸರ್ಜಸ್ ಅನ್ನು ಉಪಯೋಗಿಸುವ ಮೂಲಕ ನೀವು ಸಂಡೆಯಂದು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತೆಯೇ ಮಾರ್ನಿಂಗ್ ಸಮಯಕ್ಕೆ ಹೋಲಿಸಿದರೆ ಈವ್ನಿಂಗ್ ಹೆಚ್ಚು ಸರ್ಜಸ್ ಇರುತ್ತದೆ, ಏಕೆಂದರೆ ಆರ್ಡರ್ಗಳು ಸಂಜೆ ಹೆಚ್ಚು ಬರುತ್ತದೆ. ಕೇವಲ 4 ಗಂಟೆಗಳ ಪಾರ್ಟ್ ಟೈಮ್ ಅನ್ನು ಬೆಳಿಗ್ಗೆ ಅಥವಾ ಸಂಜೆಯ ಪೀಕ್ ಸ್ಲಾಟ್ಸ್ ನಲ್ಲಿ ಮಾಡುವುದರಿಂದ ಹೆಚ್ಚು ಹಣ ಸಂಪಾದಿಸಬಹುದು. ಹೆಚ್ಚು ಪೀಕ್ ಸ್ಲಾಟ್ಸ್ ಆರ್ಡರ್ ಗಳನ್ನು ಮಾಡಿದ್ದಲ್ಲಿ ನೀವು ಹೆಚ್ಚು ಸರ್ಜಸ್ ಅನ್ನು ಪ್ರತಿ ಆರ್ಡರ್ ಮೇಲೆ ಸಂಪಾದಿಸಬಹುದು. ಗಮನಿಸಿ, ಈ ಸರ್ಜಸ್ ಗಳು ನಿಮ್ಮ ಸ್ಟೋರ್ಗೆ ಇರುವ ಡಿಮ್ಯಾಂಡ್ ನ ಆಧಾರದ ಮೇಲೆ ಪ್ರತಿದಿನವೂ ಬದಲಾಗುತ್ತಿರುತ್ತದೆ. ನಿಮ್ಮ ಜೆಪ್ಟೋ ಆಪ್ ನ ರೇಟ್ ಕಾರ್ಡ್ ವಿಭಾಗದಲ್ಲಿ ನೀವು ನಿಮ್ಮ ಡೈಲಿ ಸರ್ಜಸ್ ಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬಹುದು. ಈಗ ಇದರ ಮೂರನೆಯ ಭಾಗವೇ ವೀಕ್ಲಿ ಸರ್ಜಸ್. ಈ ಗಳಿಕೆಗಳು ನೀವು ಒಂದು ವಾರದಲ್ಲಿ ಡೆಲಿವರ್ ಮಾಡಿರುವ ಆರ್ಡರ್ ಸಂಖ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಈ ರೀತಿ ಆರ್ಡರ್ ಡೆಲಿವರ್ ಮಾಡಿ ನಿಮ್ಮ ವಾರದ ಗೋಲ್ಸ್ ಅನ್ನು ಪೂರೈಸಿದ್ದಲ್ಲಿ ಬೋನಸ್ ಗಳನ್ನು ಅನ್ಲಾಕ್ ಮಾಡಬಹುದು. ಒಂದು ವಾರದಲ್ಲಿ ಹೆಚ್ಚು ಆರ್ಡರ್ಸ್ ಗಳನ್ನು ಡೆಲಿವರ್ ಮಾಡುವ ಮೂಲಕ ನೀವು ಹೆಚ್ಚುವರಿ ವೀಕ್ಲಿ ಸರ್ಜಸ್ ಪಡೆಯಲು ಅರ್ಹರಾಗುತ್ತೀರಾ. ಇದರಿಂದ ನಿಮ್ಮ ಗಳಿಕೆಗಳು ಹೆಚ್ಚಾಗುತ್ತದೆ. ಹಾಗಾಗಿ ಕೇವಲ ಆರ್ಡರ್ಸ್ ಗಳನ್ನು ಡೆಲಿವರ್ ಮಾಡಿ ಶಿಸ್ತುಬದ್ಧರಾಗಿರುವುದರಿಂದ ನೀವು ನಿಮ್ಮ ವಾರದ ಗಳಿಕೆಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಪಾರ್ಟ್ ಟೈಮ್ ರೈಡರ್ಸ್ ಕೂಡ ಈ ಡೈಲಿ ಮತ್ತು ವೀಕ್ಲಿ ಸರ್ಜಸ್ ಅನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ನಿಮ್ಮ ಒಟ್ಟು ವೀಕ್ಲಿ ಅರ್ನಿಂಗ್ಸ್ ಇದನ್ನು ಒಳಗೊಂಡಿರುತ್ತದೆ. ಟ್ರಿಪ್ ಪೇ ಪ್ಲಸ್ ಡೈಲಿ ಸರ್ಜ್ ಪ್ಲಸ್ ವೀಕ್ಲಿ ಸರ್ಜ್. ನೆನಪಿಡಿ, ಜೆಪ್ಟೋ ಆಗಾಗ್ಗೆ ಸ್ಪೆಷಲ್ ಸರ್ಜಸ್ ಹಾಗೂ ಬೋನಸ್ ಅನ್ನು ಅನೌನ್ಸ್ ಮಾಡುತ್ತಿರುತ್ತಾರೆ, ಏಕೆಂದರೆ ನೀವು ನಿಮ್ಮ ಸಂಪಾದನೆಯಲ್ಲಿ ಉನ್ನತ ಮಟ್ಟವನ್ನು ತಲುಪುವುದೇ ನಮ್ಮ ಧ್ಯೇಯ. ಬೆಳಗಿನ ಪೀಕ್ ಸ್ಲಾಟ್ ಸಮಯದಲ್ಲಿ ಲಾಗಿನ್ ಮಾಡುವುದರಿಂದ ನೀವು ಹೆಚ್ಚು ಆರ್ಡರ್ಸ್ ಗಳನ್ನು ಡೆಲಿವರ್ ಮಾಡಬಹುದು ಹಾಗೂ ಸರ್ಜಸ್ ಗಳ ಸದುಪಯೋಗದಿಂದ ನಿಮ್ಮ ಗಳಿಕೆಗಳನ್ನು ಹೆಚ್ಚಿಸಿಕೊಳ್ಳಬಹುದು.